ವಾಸ್ ಮೈ ಫಸ್ಟ್ ಗಿಫ್ಟ್ ನನ್ನ ಹಸ್ಬೆಂಡ್ಗೆ. ಆಗ ನನ್ನ ಬಾಯ್ ಫ್ರೆಂಡ್. ಬಟ್ ಎಸ್, ಅಂಡ್ ಇದು ನಾವು ಮಾಡಿದ ಫಸ್ಟ್ ಫೋಟೋ ಶೂಟ್ ಒಟ್ಟಿಗೆ. ಚಿಕ್ಕ ಹುಡುಗಿ ತರ ಕಾಣಿಸ್ತಿದೆ, ಒಳ್ಳೆ ಹೈಸ್ಕೂಲ್ ಹುಡುಗಿ ತರ ಕಾಣಿಸ್ತಿದೆ ಈ ಫೋಟೋ. ಆ ಟೈಮಲ್ಲಿ ನಾನು ಕಾಲೇಜಲ್ಲೇ ಇದ್ದೆ. ಸೂಪರ್. ಎಷ್ಟು ವರ್ಷ? ಐ ಸ್ಟಾರ್ಟೆಡ್ ಡೇಟಿಂಗ್ ಇನ್ 2012ರಲ್ಲಿ. ಈಗ 2024 ಆಯ್ತಾ? 12 ವರ್ಷ. 12 ವರ್ಷ. ಎಸ್, ನಾವಲ್ಲಿ ಕೂತ್ ಮಾತಾಡೋಣ. ಚಲೋ ಬನ್ನಿ. ಅದ್ಭುತವಾಗಿದೆ ಆಪ್. ಫುಲ್ ಮುಗಿಸ್ಬಿಟ್ಟಿದ್ಯಾ? ಅದೇನು ಗೊತ್ತಾ, ಕಿಚನ್ ಇಂದ ಇಲ್ಲಿಗೆ ಬರೋವರೆಗೂ ತಾಳ್ಮೆ ಇರಲ್ಲ. ಅಷ್ಟು ಚೆನ್ನಾಗಿ ಸೆಟಪ್ ಟೈಮ್ಗೆ. ಎಸ್, ಅಷ್ಟೆಲ್ಲ ಕರಡಿ ನಿಯತ್ತು ಅಂತಾರೆ ಅದಕ್ಕೆ, ಅದೆಲ್ಲ ನಮ್ಗಿಲ್ಲ. ಸೊ ನಾವು ತಿಂತಾನೆ ಇರ್ತೀವಿ. ಸರಿ, ಆಮೇಲೆ ಮತ್ತೆ ಮಾಡ್ತೀವಿ. ಖಾರ ಖಾರ ಬೇಕಲ್ಲ? ಪರವಾಗಿಲ್ಲ, ಬಟ್ ಇದು ಕರೆಕ್ಟ್ ಪ್ರಾಪರ್ ಆಗಿದೆ. ಸೊ ಆಪಮ್ನ ನಮ್ಮೂರ್ ಕಡೆ ನಾನ್ ವೆಜಿಟೇರಿಯನ್ ಫುಡ್ ಜೊತೆ ತಿಂತಾರೆ. ನಾನು ಪ್ಯೂರ್ ವೆಜ್ ಆಗಿರೋದ್ರಿಂದ ಪಾಪ ಅನಿವಾರ್ಯವಾಗಿ ಇದನ್ನ ಮಾಡ್ಕೊತಿದ್ದಾರೆ. ಇಲ್ಲ, ನಾವು ಮನೆಯಲ್ಲಿ ಅಡಿಗೆ ಎಲ್ಲ ಮಾಡೋದು ಪ್ಯೂರ್ ವೆಜ್. ಅಂದ್ರೆ ನಾನೇನಾರ ನಾನ್ ವೆಜಿಟೇರಿಯನ್ ಆಗಿದ್ರೆ ನಾನ್ ವೆಜ್ಜೇ ಮಾಡ್ಕೊಟ್ಟಿರೋರು. ಇಲ್ಲ, ಆಚೆಯಿಂದ ತರಿಸ್ತಾರೆ. ಅದೇ ಹೆಂಗಿದೆ ನೋಡಿ ನಮ್ದು ಅಲ್ವಾ? ಏನ್ ನಡೀತಿದೆ ಜೀವನದಲ್ಲಿ ಅಟ್ ಪ್ರೆಸೆಂಟ್? ಏನೇನೋ ನಡೀತಾ ಇದೆ ಬಾಜು. ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ, ಜೊತೆನಲ್ಲಿ ಬರವಣಿಗೆ ನಡೀತಾ ಇದೆ. ಏನೇನ್ ಬರೀತಿದ್ಯಾ? ಯಾವಾಗಿಂದ ಶುರು ಮಾಡಿದೆ ಬರೆಯೋದು? ಬರೆಯೋದ್ರ ಮೇಲೆ ಆಸಕ್ತಿ ನಂಗೆ ತುಂಬಾ ಹಿಂದೆನೆ, ಆನೆಸ್ಟ್ಲಿ ಸ್ಪೀಕಿಂಗ್. ಆ್ಯಂಡ್ ಹೋಗಿ ಓದಬೇಕು ಅಂತ ಆಸೆ ಇತ್ತು, ಅಂದರೆ ಸ್ಕ್ರೀನ್ ರೈಟಿಂಗ್. ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಮತ್ತೆ ಈಗ ಒಂದೆರಡು ಮ್ಯೂಸಿಕ್ ವಿಡಿಯೋಸ್ ಡೈರೆಕ್ಟ್ ಮಾಡಿದೆ, ಅದರಿಂದ ಒಂದಂತೂ ಯೂಟ್ಯೂಬಲ್ಲಿದೆ, ದಿ ಅದರ್ ಒನ್ ವಿಲ್ ರಿಲೀಸ್. ಆ್ಯಂಡ್ ಆ ಎರಡು ಮ್ಯೂಸಿಕ್ ವಿಡಿಯೋ ರಿಲೀಸ್ ಮಾಡಿದ ನಂತರ ಅವ್ರು ಅದರ ಶೂಟ್ ಮಾಡ್ತಿರ್ಬೇಕಾದ್ರೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಮೈ ಸೆಲ್ಫ್ ಸೋ ಮಚ್ ಫನ್. ಬಿಕಾಸ್ ಒಂದು ಆ್ಯಕ್ಟರ್ ಆಗಿ ನಮಗೆ ಒಂದು ಸಿನಿಮಾದ ಮೇಲಾಗಿರಲಿ ಅಲ್ಲ ಸೀನ್ ಮೇಲಾಗಿರಲಿ ಅಷ್ಟೇ ಕಂಟ್ರೋಲ್ ಇರೋದು. ಹೌದು. ಆದರೆ ಒಂದು ಡಿರೆಕ್ಟರ್/ರೈಟರ್ ಆಗಿ ಯು ಹ್ಯಾವ್ ಸೋ ಮಚ್ ಮೋರ್ ಕಂಟ್ರೋಲ್ ಆ್ಯಂಡ್ ಪವರ್. ಕರೆಕ್ಟ್. ಆ್ಯಂಡ್ ನನಗದು ಬಹಳ ಇಷ್ಟ ಆಗ್ತಿತ್ತು. ತುಂಬ ಸತಿ ನಾನು ಸ್ಕ್ರಿಪ್ಟಲ್ಲಿ ಏನೇನು ಓದಿರ್ತೀನೋ ಸಿನಿಮಾ ನೋಡಿದ ನಂತರ ಓಹೋ ಇದು ಬೇರೆನೇ ಅನಿಸ್ತಾ ಇದೆಯಲ್ಲ ಅಂತ ಅನ್ಸ್ಬಿಡುತ್ತೆ. ಎಸ್ಪೆಷಲಿ ಒಂದು ಆಕ್ಟರ್ ಆಗಿ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಒಂದು ಸೀನ್ ಮಾಡಿರ್ತೀವಿ, ಅದೇನೋ ಫೈನಲ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ಎಡಿಟ್ ಟೇಬಲ್ ಅಲ್ಲಿ ಕಟ್ ಆಗ್ಬಿಟ್ಟಿರುತ್ತೆ. ಸೊ ದೋಸ್ ಹ್ಯಾವ್ ಬೀನ್ ವೆರಿ ಡಿಸಪಾಯಿಂಟಿಂಗ್ ಫಾರ್ ಮೀ ಆಸ್ ಅನ್ ಆಕ್ಟರ್. ಪರ್ಫಾರ್ಮೆನ್ಸ್ ವೈಸ್ ಯೋಚನೆ ಮಾಡಿದ್ರೆ, ಹೌದು, ಪರ್ಫಾರ್ಮೆನ್ಸ್ ವೈಸ್ ಯೋಚನೆ ಮಾಡಿದ್ರೆ ಹಿಂಗೆಲ್ಲ ಕೆಲವು ಸತಿ ಟೇಕ್ ವಿಚಾರದಲ್ಲೂ ಕೂಡ ಯಾಕೆ ಈ ಟೇಕ್ ಬಂತು, ಆ ಟೇಕ್ ಇನ್ನು ಚೆನ್ನಾಗಿತ್ತಲ್ಲ ಅಂತ ನಮ್ಮ ಮನಸ್ಸಲ್ಲಿ. ಅಲ್ಲ, ನಮ್ಗೆ ಅನ್ಸುತ್ತೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆದ್ರೂ ಇದನ್ನ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಹೌದು, ಪರ್ಫಾರ್ಮೆನ್ಸ್ ಅಲ್ಲದೆ 100% ಹಾಗೆ ಆಗುತ್ತೆ. ಆಬ್ವಿಯಸ್ಲಿ ಎಡಿಟಿಂಗ್ ಅಲ್ಲಿ ಕಟ್ ಆಗಿರೋದಕ್ಕೆ ತುಂಬಾ ಕಾರಣಗಳಿರುತ್ತೆ, ಅದು ನಾವು ಹೇಳಂಗಿಲ್ಲ. ಬಟ್ ನಾನು ಹೇಳ್ತಿರೋದು ಒಂದು ಆಕ್ಟರ್ ಆಗಿ ಅದು ಮಾಮೂಲಿ ತಾನೆ. ಲೈಕ್ ಐ ಡೂ ಫೀಲ್ ಯಾಕೆ ಅಂತ. ಹೌದು. ಸೊ ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಒಂದು ಡೈರೆಕ್ಟರ್ ಆಗಿ ಅಂತಹ ಚಿಕ್ಕ ಚಿಕ್ಕ ವಿಷಯಗಳು it doesn't affect you ಅಲ್ಲ. Because ultimately you are sitting at the edit table. You decide how you want to tell your story. So ನನಗೆ yes, I'm very curious ಹೆಂಗ್ ಬರುತ್ತೆ ನೋಡೋಣ. ಅಂದ್ರೆ ಇವಾಗ ನಾವು ಶ್ರುತಿನ ಬರೀ ಆರ್ಟಿಸ್ಟ್ ಆಗಿ ಅಥವಾ ಹೀರೋಯಿನ್ ಆಗಿ ನೋಡಿದೀವಿ ಅಂದ್ರೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸ್ಕ್ರೀನ್ ಪ್ಲೇ, ರೈಟಿಂಗ್, ಡೈರೆಕ್ಷನ್, ಟೆಕ್ನಿಕಲ್ ಆಗು ನೋಡ್ತೀವಿ ಅಂತ ಆಯ್ತು. ಹೋಪ್ಫುಲಿ. ವಾವ್, 100% ನೋಡೋಣ. ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಈಗ. ಬರೀ ಸಿನಿಮಾ ಮಾಡಿದ್ಮೇಲೆ ಹೆಮ್ಮೆ ಯೋಚನೆನೇ ಪಾಸಿಟಿವ್ ಆಗಿರ್ಬೇಕಲ್ವಾ ಫಸ್ಟ್ ಥಿಂಗ್ಸ್. ಸೊ ಆ ಥರ ಈ ಥಾಟ್ಸ್ ಬರೋದೇ ಕಷ್ಟ. ಆರ್ಟಿಸ್ಟ್ಗಳಿಗೆ ಆ ಥರದ್ದೊಂದು ಥಾಟ್ಸ್ ಬರೋದೇ ಕಷ್ಟ. ಅಂದರೆ ಅವ್ರಿಗೆ ಯಾವಾಗಲೂ ಫೋಕಸ್ ಮಾಡೋದು ಅವರು ಸ್ಕ್ರೀನ್ ಮೇಲೆ ನಾನು ಹಿಂಗೆ ಕಾಣಬೇಕು, ನಾನು ಈ ಥರ ಪರ್ಫಾರ್ಮ್ ಮಾಡಬೇಕು, ಈ ಥರದ್ದೊಂದು ರೋಲ್ ಬೇಕು ಅನ್ನೋದು. 10 ವರ್ಷದ ಈ ಎಕ್ಸ್ಪೀರಿಯನ್ಸು ನಿಮ್ಗೆ ಎಷ್ಟು ಮಟ್ಟಿಗೆ ತೃಪ್ತಿ ಕೊಟ್ಟಿದೆ ಅಥವಾ ಎಷ್ಟು ಮಟ್ಟಿಗೆ ಬೇಜಾರಾಗಿದೆ? ನಂಗೆ ತುಂಬ ತೃಪ್ತಿ ಕೊಟ್ಟಿದೆ. ನಿಜ ಹೇಳ್ಬೇಕಂದ್ರೆ ಐ ಹ್ಯಾವ್ ಬೀನ್ ಕ್ರಿಯೇಟಿವ್ಲಿ ಇನ್ನೊಂಚೂರು ಮಾಡಬೇಕು ಅಂತ ಖಂಡಿತ ಅನಿಸ್ತಾ ಇದೆ. ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದಾಗ ತುಂಬ ಜನ ನನಗೆ ಸಿಕ್ಕಿದಾಗಲೂ ಕೂಡ ಅದೇ ಹೇಳೋದು ನನಗೆ, ದಟ್ ನಿಮ್ಮನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ, ಉಪಯೋಗಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ನಿಮ್ಮನ್ನ ಕರೆಕ್ಟಾಗಿ ಚಾಲೆಂಜ್ ಮಾಡಿರುವಂಥ ಕ್ಯಾರೆಕ್ಟರ್ ಇನ್ನೂ ಯಾರೂ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಕಲೆ ಮಾಸ್ಟರ್ ನನಗದು ತುಂಬ ಹಿಂದೆ ಹೇಳಿದ್ರು. ಆ್ಯಂಡ್ ರೀಸೆಂಟ್ಲಿ ಅವ್ರು ನನ್ನ ಹತ್ರ ಚೀತಾದಲ್ಲಿ ನಾನು
ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಚಾಲೆಂಜ್ ಇದೆ ಆಕ್ಚುಲಿ. ಚೆನ್ನಾಗಿದೆ. ಸೊ ಅವ್ರ ನಂತರ ಬಂದು ಈ ಕ್ಯಾರೆಕ್ಟರ್ ಕೊಟ್ಟಿದ ತಕ್ಷಣ ಇದೇ ಮಾತು ಹೇಳ್ತೀವಿ ಗೊತ್ತಾ, ಮೇಡಮ್ ಇದು ನಿಮಗೆ ತಕ್ಕಂತೆ ಚಾಲೆಂಜ್ ಮಾಡುವಂಥದ್ದು ಒಂದು ಸ್ಕ್ರಿಪ್ಟ್ ಇದು ಮೇಡಮ್ ತಗೊಳ್ಳಿ ಅಂತ ಬಂದ್ವಿ. ಸೊ ಎಸ್, ಇಟ್ ವಾಸ್ ಅ ಚಾಲೆಂಜ್. ಸೊ ಹೋದ್ ಕಡೆ ವಿಲನ್ ಆಗಿ ಹೆಂಗ್ ನೋಡೋದು ನಿನ್ನ? ನೀನ್ ನೋಡ್ಕಣೆ, ಅಯ್ಯೋ ಪಾಪ ತರ ಇರೋರ್ನ ಅಯ್ಯೋ ಪಾಪಿ ತರ ಹೆಂಗ್ ನೋಡೋದು? ನೀನ್ ನೋಡು, ನೀನ್ ಸಿನಿಮಾ ಬಂದ್ಮೇಲೆ ನೀನ್ ನೋಡು, ಮಜ್ವಾಗಿತ್ತು. ಮತ್ತೆ ಪ್ರಜ್ವಲ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಕೂಡ ಅದು, ಬಿಕಾಸ್ ನಾನು ಮಾತಾ ಮತ್ತು ಮಾನಸಿನಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ನಲ್ಲ. ಸೊ ಮತ್ತೆ ಇಟ್ ವಾಸ್ ಒನ್ ಮೋರ್ ಆಪರ್ಚುನಿಟಿ ಫಾರ್ ಮೀ ಟು ವರ್ಕ್ ವಿತ್ ಹಿಮ್, ಬಟ್ ಡಿಫ್ರೆಂಟ್ ಕೆಪಾಸಿಟಿ. ಮಾದಾ ಮತ್ತು ಮಾನಸಿ ಆಗಿತ್ತು. ಇದರಲ್ಲಿ ಅವನು ಚೀತಾ, ನಾನು ಶಂಕರಿ. ಓಕೆ. ಸೊ ಒಂದೇನೋ ಬೇರೆ ತರದ ಸೌಂಡ್ ಇದೆ ಇದು. ಸಿನಿಮಾನೇ ಒಂಥರ ಬೇರೆ ತರದ್ದೇ ಇದೆ. ಅದು ಸಿನಿಮಾ ಬಂದಾಗ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಹೌ ದ ಕನ್ನಡ ಆಡಿಯನ್ಸ್ ವಿಲ್ ರಿಯಾಕ್ಟ್ ಟು ಅ ಮಾಸ್ ಫಿಲ್ಮ್ ಲೈಕ್ ದಿಸ್. ಎನಿವೇ, ಸೊ ಎಸ್, 10 ವರ್ಷ ತುಂಬಾ ತೃಪ್ತಿ ಆಗಿದೆ. ಯಾಕಂದ್ರೆ ನನಗೆ ತೃಪ್ತಿದೇನು ಕಮ್ಮಿ ಅನಿಸ್ತಾ ಇಲ್ಲ. ಅಂಡ್ ತುಂಬಾ ತುಂಬಾ ಮಜವಾಗಿ ನಾನು ಕೆಲಸ ಮಾಡಿದೆ ಅಲ್ವಾ? ತುಂಬಾ ಮಜಾ ಮಾಡ್ಕೊಂಡು ಐ ಹ್ಯಾಡ್ ಸೋ ಮಚ್ ಫನ್ ಇನ್ ಮೈ ಕೆರಿಯರ್. ಅಲ್ಲ, ಅದು ಗೊತ್ತಾಗ್ತಿದೆ ಬ್ರೋ. ನಾವಿಲ್ಲಿ 1 hour ಶೂಟ್ ಮಾಡ್ತಿರೋದೇ ಇಷ್ಟೊಂದು ಫನ್ ಆಗಿರ್ಬೇಕಾದ್ರೆ ಇನ್ನು ಡೇಸ್ ಏನು ಅಂದರೆ ಒಂದು 60 days 30 days ಈ ಥರ ಎಲ್ಲ ಕೆಲಸ ಮಾಡುವಾಗ ಫೀಲ್ ಲೈಕ್ ಎ ಫ್ಯಾಮಿಲಿ ಅಲ್ವಾ? ಓಕೆ, ಫೀಲ್ ಲೈಕ್ ಅ ಫ್ಯಾಮಿಲಿ. ನಾವೆಲ್ಲ ಒಂದೇ ಒಂದು ಗುರಿ ಇದೆ ನಮ್ಮೆಲ್ಲರಿಗೂ. ಅಂದ್ರೆ 100 ಜನ ಸೆಟ್ಟಲ್ ಇದ್ವಿ, ಆರ್ ಆಲ್ ಕಂಬೈನ್ ಟುಗೆದರ್ ಟು ಅಚೀವ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಅದರಲ್ಲಿ ಖಂಡಿತ ಮ್ಯಾಜಿಕ್ ಇರುತ್ತೆ ಇದು. ಸೊ ಆ ಮ್ಯಾಜಿಕ್ ನನಗೆ ಅದೊಂದು ಗೂಸ್ ಬಂಪ್ ಥಿಂಗ್, ಯು ನೋ, ವೆನ್ ಸೋ ಮೆನಿ ಪೀಪಲ್ ಕಮ್ ಟುಗೆದರ್ ಆ ಒಂದು ಸೀನ್ಗೆ, ಆ ಒಂದು ಇಮೋಷನ್ಗೆ. ಕರೆಕ್ಟ್. ಅದು ಇಟ್ಸ್ ಅ ಹಂಬ್ಲಿಂಗ್ ಪ್ರಾಸೆಸ್. ನಾನು ಪವನ್ ಸರ್ ಸಿಕ್ಕಾಗ, ಅಂದ್ರೆ ಪವನ್ ಕುಮಾರ್, ಹೌದು ಪವನ್ ಕುಮಾರ್ ಅವ್ರು ಸಿಕ್ಕಾಗ ಅದು ಸುಮಾರು ಒಂದು ಸ್ವಲ್ಪ, ಅದು ಆ್ಯಕ್ಚುಲಿ ನಾವು ಗಾಳಿಪಟ ಟೈಮಲ್ಲಿ ಸಿಕ್ಕಿದ್ದು. ಅಂದರೆ ಟೂ ಅವ್ರು ಮಾಡಿರೋ 2. ಸೊ ಆ ಟೈಮಲ್ಲೆಲ್ಲ ಆ್ಯಕ್ಚುಲಿ ನೆನೆಸ್ಕೊಂಡಿದ್ದೀವಿ. ಅಂದರೆ ಅಪಾರ್ಟ್ ಫ್ರಮ್ ಶೂಟ್, ಅಯ್ಯೋ ಅದು ಈ ಅವಾಗ ಅನ್ನೋ ಥರ ಆಗ್ಬಿಡ್ತಲ್ಲ, ನಮಗಿನ್ನು ಇವಾಗ ಅನ್ನೋ ಫೀಲಲ್ಲೇ ಇದ್ದೀವಿ ನಾವು. ಬಟ್ ಅದು ಇಯರ್ಸ್ ನೋಡಿದ್ರೆ ಅವಾಗ ಅನ್ನಂಗಾಯಿತು. ಈಗ ಅವಾಗೂ ಇವಾಗೂ ಅನ್ನಂಗೆ ಆಗ್ಬಿಟ್ಟಿದೆ ಅಲ್ವಾ? ಈಗ ಮತ್ತೆ ಪವನ್ ಕುಮಾರ್ ಅವ್ರನ್ನ ಹೆಂಗನ ಮಾಡಿ ಇನ್ನೊಂದು ಲೂಸಿ ಆ ಥರ ಏನಾರು ಒಂದು ಮಾಡಿ ಅಂತ ಬೇಡ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಅವ್ರು ಹಂಗಾಗಿ ಹೋಗ್ಬಿಟ್ಟಿದ್ದಾರೆ. ಏನು ಕೊಡೋದು ಹೊಸದಾಗಿ, ಏನು ಮಾಡೋದು ಹೊಸದಾಗಿ ಅನ್ನೋ ಥರ ಇದೆ. ನಿಮ್ಗೆ ಹೆಂಗೆ ಫೀಲ್ ಆಗ್ತಿದೆ ಇದು? ನನ್ಗೆ ತುಂಬ ಹೊಸ ಥರದ ಸಿನಿಮಾಗಳು ಬರ್ತಾ ಇದೆ ಅಂತಾನೆ ಅನಿಸ್ತಾ ಇದೆ. ತುಂಬ ಅಪ್ಡೇಟೆಡ್ ಆಗಿದ್ದೀವಿ ಅಲ್ಲ? ವೆರಿ ನೈಸ್ ಕನ್ನಡ ಫಿಲ್ಮ್ಸ್ ಇತ್ತೀಚೆಗೆ. ಇನ್ಫ್ಯಾಕ್ಟ್ ಮೊನ್ನೆ ಎಷ್ಟೊಂದು ಸಿನಿಮಾಗಳು ಹೇಳಕ್ ಹೋದ್ರೆ, ಫೋಟೋ ಅಂತ ಒಂದು ಸಿನಿಮಾ ಬಂತು, ಪ್ರಕಾಶ್ ರಾಜ್ ಸರ್ ಪ್ರೆಸೆಂಟ್ ಮಾಡಿದ್ರು ಆ ಸಿನಿಮಾನ. ಅದ್ಭುತವಾಗಿರುವಂಥ ಚಿತ್ರ ಅದು. ಒನ್ ಆಫ್ ಮೈ ಫೇವ್ರೆಟ್ ಕನ್ನಡ ಫಿಲ್ಮ್. ಸ್ಥಿತಿ ಆದ್ಮೇಲೆ ನಂಗೆ ಬಹಳ ಇಷ್ಟ ಆಗಿದ್ದು ಫೋಟೋ. ಬ್ಲಿಂಕ್ ತುಂಬಾ ಇಷ್ಟ ಆಯ್ತು, ಚೈತ್ರ ಮತ್ತೆ ದೀಕ್ಷಿತ್ ಮಾಡಿದ್ದು. ಸಪ್ತಸಾಗರ ಆಚೆ, ಅಯ್ಯೋ ಐ ಲವ್ ದಟ್ ಫಿಲ್ಮ್. ಅದು ಹಾರ್ಟ್ ಗಟ್ಟಿಗೆ ಹಿಡ್ಕೊಂಡು ನೋಡ್ಬೇಕು, ಬಹಳ ಇಷ್ಟ ಆ ಸಿನಿಮಾ. ಮತ್ತೆ ಎಷ್ಟೊಂದಿದೆ. ಈಗ ಅವರು ಡೈರೆಕ್ಟರ್ ಕೆಲಸ ಮಾಡಿದಿರಲ್ಲ? ಹೌದು, ಹೇಮಂತ್ ಜೊತೆ. ಈಗ ಸಪ್ತಸಾಗರದಾಚೆ ನೋಡಿದಾಗ ಅಲ್ಲಿ ನಾನು ಇರ್ಬೇಕಿತ್ತು ಅಂತ ಏನಾದ್ರು ಅನ್ನಿಸ್ತಾ? ಯಾವ್ದಾದ್ರು ಅಂದ್ರು ಹಂಗೆ? ಅದು ಎಲ್ರಿಗೂ ಕಲಾವಿದರಾಗಿ ನಾವ್ ಈ ಪಾತ್ರನ ಮಾಡಿದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಖಂಡಿತ ಅದು ಸಹಜನೇ. ಇನ್ಫ್ಯಾಕ್ಟ್ ಅನ್ಸ್ಲಿಲ್ಲ ಅಂದ್ರೆ ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ರಾಂಗ್ ಅನ್ಸುತ್ತೆ. ಆದ್ರೆ ಇದು ನಾನು ತುಂಬಾ ನಂಬುವಂಥದ್ದು ಒಂದು ವಿಷಯ. ಒಂದು ಸಿನಿಮಾ ಯಾವಾಗಲೂ ಸಿನಿಮಾಗೆ ಯಾರು ಬೇಕು ಆ ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದು. ಸೊ ದ ಫಿಲ್ಮ್ ಚೂಸಸ್ ಇಟ್ಸ್ ಪೀಪಲ್. ಸಪ್ತಾಗೆ ಹೇಮಂತು, ರಕ್ಷಿತ್ತು, ರುಕ್ಮಣಿ ಮತ್ತೆ ಚೈತ್ರಾನೇ ಬೇಕು, ಯು ನೋ, ಅಂಡ್ ಅದ್ವೈತ್. Advait was the cinematic director, and that is what could make Sapta, and Charan of course. Okay. So yes, no regrets, but ಹೌದು, ಇಟ್ಸ್ ಅ ಬ್ಯೂಟಿಫುಲಿ ರಿಟನ್ ಕ್ಯಾರೆಕ್ಟರ್ ಅಲ್ಲ? ಒಂದಿಷ್ಟು ಹೆಣ್ಮಕ್ಳಿಗೆ ನಿಜವಾಗ್ಲೂ ಎಲ್ಲರೂ ಪುಣ್ಯ ಮಾಡಿ ಅದ್ರಲ್ಲಿ ಆಕ್ಟ್ ಮಾಡಿರೋದು. ಇಟ್ಸ್ ಆಲ್ಸೋ ದ ವೇ ಶಿ ವುಡ್ ಡೂ ಇಟ್. ರುಕ್ಕು ಆಲ್ಸೋ ಡಿಡ್ ಇಟ್ ಆಲ್ಸೋ. ಅವ್ರಿಗೆ ಅಂತ ಎಷ್ಟು ಇಷ್ಟ ಆಗ್ಬಿಟ್ರಪ್ಪ. ನನಗೆ ಬಹಳ ಇಷ್ಟ. ಇದು ರೀಸೆಂಟ್ಲಿ ಅದ್ರ ನಂತರ ಒಂದಿಷ್ಟು OTTs ಬಂದಿರೋದ್ರಿಂದ ಸೋ ಮೆನಿ ಫಿಲ್ಮ್ಸ್ ದಟ್ ವಿ ಗೆಟ್ ಟು ವಾಚ್ ಅಲ್ವಾ, ಬೇರೆ ಬೇರೆ ಭಾಷೆಗಳು ಕೂಡ ಎಷ್ಟೊಂದಿದೆ. ಐ ಹ್ಯಾವ್ ಎಂಜಾಯ್ಡ್ ಸೋ ಮೆನಿ ಫಿಲ್ಮ್ಸ್ ಇನ್ ದ ರೀಸೆಂಟ್ ಪಾಸ್ಟ್. ಶ್ರುತಿ, ನಿನ್ನ ಮಾತಲ್ಲಿ ಎಷ್ಟು ಮೆಚುರಿಟಿ ಇದೆ ಅಂದರೆ, ಡೇ 1 ನಾವಿಬ್ರು ಮೀಟ್ ಮಾಡಿದ್ದು ಜಸ್ಟ್ ಬೈಟ್ಗೆ, 1 ಬೈಟ್, ಸಿಂಗಲ್ ಬೈಟ್ ತಗೊಳಕ್ಕೆ, ವಿಶಸ್ ಬೈಟ್ಗೆ.
ಅವತ್ತಿನ ಶ್ರುತಿಗೂ ಆ ಗಾರ್ಡನ್ ಅಲ್ಲಿ ಪ್ರೆಸ್ ಕ್ಲಬ್ ಇದ್ರಲ್ಲಿ ಅವತ್ತಿನ ಶ್ರುತಿಗೂ ಇವತ್ತಿನ ಶ್ರುತಿಗೂ ಆ ಗ್ರಾಫ್ ವಯಸ್ಸಾಗೋಯ್ತು ಕಡೆ. ಹಂಗ ಅನ್ಕೋಬಾರ್ದು, ಹಂಗ್ಯಾಕೆ ಅನ್ಕೋಬೇಕು? ಅದೆಲ್ಲ ನಂಬರ್ ಅಷ್ಟೇ. ಮಾತಾಡ್ಬಿಡ ಸುಮ್ಮನೆ ವಯಸ್ಸಾಗೋಯ್ತು ಅಂದ್ರೆ ನೀನೇನೆ ಹಿಂಗೆ ಅನ್ಕೊಳ್ಳೋದು ಎಷ್ಟು ಸರಿ? ಐ ಥಿಂಕ್ ಇಟ್ಸ್ ಎ ರಿಮೈಂಡರ್. ಅಲ್ಲ, ಎಲ್ಲರೂ ನಿಮ್ಗೆ ಅನಿಸ್ತಾ ಇದೆಯಾ? ದಯವಿಟ್ಟು ಹೇಳಿ ನನಗೆ. ಎಲ್ಲರೂ ಅನಿಸ್ತಾ ಇದೆಯಾ ಅವ್ರು ನೋಡಿದ್ರೆ ವಯಸ್ಸಾಯ್ತು? ಅದಲ್ಲ ಪಾಯಿಂಟ್ ಅದಲ್ಲ. ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಟು ಬಿ ಸೆಲ್ಫ್ ಅವೇರ್. ಆ್ಯಂಡ್ ತುಂಬ ಸತಿ ನಾವು ಏನಾದರೂ ನೀನು ಕೂಡ ಏನಾದರೂ ಒಂದು ಮಾತಾಡ್ತಿರ್ತೀಯ ಅಲ್ಲ, ಹೇಳ್ತಾ ಇರ್ತೀಯಲ್ಲ, ಶೂಟಿಂಗಲ್ಲೇ ಒಂದಿಷ್ಟು ಜನ ಹೇಳ್ತಾರೆ ಮೇಡಮ್ ಕೈ ಸ್ವಲ್ಪ ಒಳಗಿಟ್ಕೊಂಡು. ಅದ್ರ ಒಂದು ಅವೇರ್ನೆಸ್ ಇರಬೇಕಲ್ಲ. ಹೌದೌದು, ಅವೇರ್ನೆಸ್ ಇಸ್ ವೆರಿ ಗುಡ್. ಬಟ್ ಅವೇರ್ನೆಸ್ ಇಸ್ ವೆರಿ ಗುಡ್. ಅವೇರ್ನೆಸ್ ಅಬೌಟ್ ಎನಿಥಿಂಗ್. ದಿಸ್ ಇಸ್ ಹೂ ಐ ಆಮ್. ಆ್ಯಂಡ್ ಅದರಲ್ಲಿ ನಾವು ಕಾನ್ಫಿಡೆನ್ಸ್ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಯು ಜಸ್ಟ್ ಬಿಕಮ್ ಯೋರ್ ಸೆಲ್ಫ್. ಹೂ ಆರ್ ಯು ಪಾಂಚಾಲಿ? ಯಾರು ನೀನು? ನಾನೇ. ನೀನೇ ನಾನೇ. ನೀನು ಒಬ್ಬಳೇ ತಾನೆ? ನಾನು ಒಬ್ಬಳೇ. ಎಂಡ್ ಆಫ್ ದ ಡೇ ಅಲ್ಟಿಮೇಟ್ಲಿ ನಮಗೆ ನಾವೇ ಅಲ್ವಾ? ಅದು ಕರೆಕ್ಟ್. ಓಕೆ, ದೆನ್ ಇವಾಗ ಫ್ಯೂಚರ್ ಪ್ಲಾನ್ಸ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಸ್ಕ್ರೀನ್ ಪ್ಲೇ ರೈಟರ್ ಎಲ್ಲ ಒಂದು ಥರ ಒಂದು ಒಳ್ಳೆ ಪ್ಯಾಕೇಜ್ ನೋಡೋ ಥರ ನಿನ್ನಲ್ಲಿ ಏನೇನೋ ಮುಂದಕ್ಕೆ ಆಗಬಹುದು ಅಂತ ಅನ್ನಿಸ್ತಾ ಇದೆ ಮಾತುಕತೆ ನೋಡ್ತಾ ಇದ್ರೆ. ಅದೆಲ್ಲ ಆಗಲಿ. ಬಟ್ ನನಗೆ ಒಂದಷ್ಟು ವಿಷಯಗಳು ಅಂದರೆ ಇವಾಗ ಒಂದು 10 ಇಯರ್ಸಲ್ಲಿ ನೀನು ಎಷ್ಟು ಥರದ ಹಂತಗಳನ್ನು ದಾಟಿ ಬಂದ್ಬಿಟ್ಟೆ ಆಯಿತಾ? ಒಂದು ಕಡೆಗೆ ಫ್ಯಾಮಿಲಿ, ಇನ್ನೊಂದು ಕಡೆಗೆ ನೀನು ಮದುವೆಗೆ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಮೂರು ಕಡೆ ಸಾರಿ ಹೇಳಿದಾಗ ಏನೋ ತಲೆಗೆ ಹೊಡಿತು. ಫ್ಯಾಮಿಲಿ ಆದ ನಂತರ ಒಂಚೂರು ಚೆನ್ನಾಗಿ ಅಡುಗೆ ಮಾಡಕ್ ಶುರು ಮಾಡ್ತೀವಲ್ಲ, ಆ ಚೇಂಜಸ್ ಇದೆ ಅಲ್ಲ. ಈಗ ಒಬ್ಬ ಆರ್ಟಿಸ್ಟ್ ಆಗಿ ಆ ಚೇಂಜ್ಗಳನ್ನ ಹೆಂಗೆ ನಿನ್ನಲ್ಲಿ ನೀನು ಅಕ್ಸೆಪ್ಟ್ ಮಾಡ್ಕೊಂಡೆ? ಈಗ ನಾನು ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ಬಂದ್ಬಿಟ್ಟು ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಬಂದು ಹಂಗೆ ನಂಗೆ ಒಂದು ಶೂಟ್ ತಿನ್ನಿಸಿ, ನೀನು ಒಂದು ಶೂಟ್ ತಿಂದು ಮತ್ತೊಂದು ಶೂಟ್ಗೆ ಹೋಗೋದು, ಈ ಥರ ಎಲ್ಲ ಇರ್ತಿತ್ತು. ಬಟ್ ಈಗ ಲೈಫ್ ಹೆಂಗೆ ಚೇಂಜ್ ಆಗಿದೆ ನಿಂದು? ಸೊ ಮಚ್. ನನ್ನ ತಲೆ ಅರ್ಧಕ್ಕರ್ಧ ಮನೆಯಲ್ಲೇ ಇರುತ್ತೆ. ಮನೆಯಲ್ಲಿ ಕೆಲಸ ನಡೀತಾ, ನಾಳೆ ಬೆಳಗ್ಗೆ ಇಡ್ಲಿಗೆ ಅಕ್ಕಿ ಹಾಕ್ಬೇಕು, ಸರಿ ಓಕೆ, ಮಧ್ಯಾಹ್ನಕ್ಕೆ ಏನ್ ಮಾಡೋದು, ಅನ್ನ ತಾನೆ, ಅನ್ನದ ಜೊತೆ ಏನಾದ್ರು ಪಲ್ಯ ಇದೆಯಾ, ಪಲ್ಯಗೆ ಏನ್ ಬೇಕು. ಸೊ ಮನೆಗೆ ಒಂದಿಷ್ಟು ಯೋಚನೆಗಳಿದೆಯಲ್ಲ, ಅದು ನನಗೆ ಮೇನ್ ಆಗಿ ನಾನು ಅದನ್ನ ಅಷ್ಟು ಯೋಚನೆ ಮಾಡಕ್ ಶುರು ಮಾಡಿದ್ದು ಮಗು ಆದ್ಮೇಲೆ. ಆಕ್ಚುಲಿ ಮದುವೆ ಆದ್ಮೇಲೆ ಲೈಫ್ ಚೇಂಜ್ ಆಗಲ್ಲ, ಮಗು ಆದ್ಮೇಲೆ ಲೈಫ್ ಚೇಂಜ್ ಆಗೋದು. ಕರೆಕ್ಟ್. ಸೊ ನನಗೆ ಒಂದು ಆರ್ಟಿಸ್ಟ್ ಆಗಿ ಮುಂಚೆ ಹೌ ಮೈ ಫೋಕಸ್ 100% ಫೋಕಸ್ ಪಾಂಚು, ನಿಜವಾಗ್ಲೂ ಹೇಳ್ತೀನಲ್ಲ. ನನಗೆ ಮನೆ ಕಡೆ ಕೂಡ ನಮ್ಮ ಅಮ್ಮ ಅವ್ರ ಪಾಡಿಗಿದ್ರು, ನಮ್ಮ ಅಜ್ಜಿ ಅವ್ರ ಪಾಡಿಗಿದ್ರು. ಸೊ ಐ ಡಿಡ್ಂಟ್ ಹ್ಯಾವ್ ಟು ರಿಯಲಿ ಡೂ ಎನಿಥಿಂಗ್. ದೇ ವರ್ ಫೈನ್, ದೇ ವರ್ ಸೆಲ್ಫ್ ಸಫಿಷಿಯಂಟ್. ಮಗು ಆದ್ಮೇಲೆ ಇದೆಯಲ್ಲ ಮಜಾ. ಎಲ್ಲದಕ್ಕೂ ಅಮ್ಮ ಅಂತಿದ್ವಿ, ಈಗ ಇನ್ನೆಲ್ಲದಕ್ಕೂ ಅಮ್ಮ ಅನ್ನಕ್ ಇನ್ನೊಬ್ರು ಇನ್ನೊಬ್ರು ಬಂದಿದ್ದಾರೆ. ಸೊ ಅದು ಕಷ್ಟ. ಇಷ್ಟಪಟ್ಟೆ ಆ ಕಷ್ಟನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ ನಾವು, ಯೂಸ್ ಆಗಿ ಹೋಗ್ತೀವಿ ಒಂದು. ಅಂಡ್ ಇನ್ನೊಂದು ನಾನು ಇದನ್ನ ಮತ್ತೆ ಹೇಳ್ತಾ ಇರ್ತೀನಿ, ಒಂದು ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಒನ್ ಲೈಫ್. ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಮಾಮೂಲಿ ಅಲ್ಲ. ಹೌದು. ಅಂಡ್ ಪೇರೆಂಟಿಂಗ್ ಕೂಡ ಚೇಂಜ್ ಆಗಿದೆ. ಮುಂಚೆ ಎಲ್ಲ ನಾವೆಲ್ಲ ಯಾವ್ದಾದ್ರು ಒಂದ್ ಕಡೆ ಬಿದ್ದಿರ್ತೀವಿ, ಹೆಂಗೋ ಬೆಳಿತೀವಿ, ಹೆಂಗೋ ಏನೋ ಊಟ ಮಾಡ್ತೀವಿ. ಲಿಟ್ರಲಿ ಇದನ್ನ ನಾನು ಒಪ್ಕೋತೀನಿ. ನಮ್ಮನ್ನೆಲ್ಲ ತಿಂದ್ಯಾ ಬಿಟ್ಟಿ ಅಂತ ಯಾರು ಕೇಳ್ತಾನೆ ಇರ್ಲಿಲ್ಲ. ತಟ್ಟೆಲಿ ಹಿಂಗ್ ಹಾಕೊಟ್ರೆ ತಿನ್ಲಿ ಬಿಟ್ರೆ ಬಿಡ್ಲಿ, ಅದೆಷ್ಟು ಒಳಗೆ ಹೋಗುತ್ತೋ ಅಷ್ಟೇ. ಬಟ್ ಈಗ ಕಂಪ್ಲೀಟ್ ಅಟೆನ್ಷನ್ ಇರ್ಬೇಕು. ಅಂಡ್ ಆಲ್ಸೋ ದೇರ್ ಆರ್ ಸೋ ಮೆನಿ ಪೇರೆಂಟಿಂಗ್ ಅಂದ್ರೆ ಹಿಂಗಿರ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ವಿ ಸಿ ಅ ಲಾಟ್ ಆಫ್ ದೀಸ್ ಟಿಪ್ಸ್. ನಾನು ಮತ್ತೆ ನನ್ನ ಹಸ್ಬೆಂಡ್, ನನ್ನ ಮಗುನ ಜಾನ್ಕಿನ ಯಾವತ್ತೂ ಬಿಡಲಿಲ್ಲ. ಅಂಡ್ ನಾವು ಹೊಡೆಯೋದು ಕೂಡ ಇಲ್ಲ. ಡೋಂಟ್ ಬಿಲೀವ್ ಇನ್ ಇಟ್, ವಿ ವಿಲ್ ನೆವರ್ ಡೂ. ಅವಳ ಹತ್ರ ಮಾತಾಡಿದ್ರೇನೆ ಈಗ ಅವಳಿಗೆ ಅರ್ಥ ಆಗ್ತಿದೆ. ಈಗಂತೂ 5 ವರ್ಷ ಆಯ್ತು, ಬಟ್ ಮುಂಚೆಯಿಂದಾನೇ ದಟ್ ಹಸ್ ಬೀನ್. ಸೊ ನೆವರ್ ಹ್ಯಾಸ್ ಇಟ್ ಕಮ್ ಟು ಅ ಪಾಯಿಂಟ್ ವೇರ್ ಅಯ್ಯೋ ಜಾನ್ಕಿ ಅಷ್ಟೊಂದು ಅಳ್ತಾ ಇದ್ದಾಳೆ, ನಮ್ಗೆ ಏನಾದ್ರು ಒಂದು ಮಾಡ್ಬೇಕಲ್ಲ ಅನ್ನೋ ಪರಿಸ್ಥಿತಿ ಬಂದೇ ಇಲ್ಲ. ಟಚ್ ಓಕೆ. ಸೊ ಬಟ್ ಆ ವಿಷಯದಲ್ಲಿ, ಹೊಡೆಯೋ ವಿಷಯದಲ್ಲಿ ಅಲ್ಲ, ಊಟ ಮಾಡಿಸೋ ವಿಷಯದಲ್ಲಿ, ಟಿವಿ ತೋರಿಸಿ, ಮೊಬೈಲ್ ಫೋನ್ ತೋರಿಸಿ ಎಷ್ಟೊಂದು ಜನ ಊಟ ಮಾಡಿಸ್ತಾರೆ ಮಕ್ಕಳಿಗೆ. ವಿ ನೆವರ್ ಗಾಟ್ ಜಾನ್ಕಿ ಯೂಸ್ ಟು ದಟ್. ಸೊ ಜಾನ್ಕಿ ಈಟ್ಸ್ ಆನ್ ಹರ್ ಓನ್ ಅಂಡ್ ಅವಳು ಮೊಬೈಲ್ ಫೋನ್ ಎದುರುಗಡೆ ಕುತ್ಕೊಂಡು ಊಟ ಮಾಡಲ್ಲ.
ಈ ತರ ವಿಷಯಗಳು ಅಂಡ್ ಹೌ ದಟ್ ಎಫೆಕ್ಟ್ಸ್. ಸರಿ ಅದರಿಂದ ಸರಿ ಓಕೆ ಮಾಡಲ್ಲಪ್ಪ, ಮಾಡಿದ್ರು ಕೂಡ ಏನ್ ಪ್ರಾಬ್ಲಮ್ ಅಂತ ತುಂಬಾ ಜನ ಕೇಳ್ತಾರೆ. ಆ ಟೈಮಿಗೆ ಊಟ ಒಳಗೆ ಹೋಗ್ತಿದ್ಯಲ್ಲ, ಬಟ್ ಅವರು ಅದನ್ನ ಎಂಜಾಯ್ ಮಾಡಿ ತಿಂತಾ ಇಲ್ಲ. They're eating this ಮೆಕ್ಯಾನಿಕಲಿ ತಿಂತಾರೆ. ಮೆಕ್ಯಾನಿಕ್. So that will have an effect in their life going forward. ಇದೆಲ್ಲ ತಿಳುವಳಿಕೆ ಇದೆಯಲ್ಲ ನಮ್ಮ ತಂದೆ ತಾಯಿಗೆ ಇತ್ತ ಅಂತ ನಂಗೆ ಅವಾಗ ಮೊಬೈಲ್ ಎಲ್ಲ ಇರಲಿಲ್ಲ, ಬಟ್ ಇಷ್ಟೊಂದು ಅಟೆನ್ಷನ್ ಇರಲಿಲ್ಲ. ಹೌದು, ಇಷ್ಟೊಂದು ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ.